ನಮಸ್ತೆ ವೀಕ್ಷಕರೇ. ಚಿತ್ರದುರ್ಗ ನಗರದ ಸಂತೆ ಮೈದಾನ ಬಳಿಯ ಮೊಬೈಲ್ ಅಂಗಡಿಯಲ್ಲಿ ಯುವಕನಿಗೆ ಚಾಕು ಇರಿತ ನಡೆದ ಘಟನೆ ನಗರದಲ್ಲಿ ಆತಂಕ ಸೃಷ್ಟಿಸಿದೆ. ಮೊಬೈಲ್ ಅಂಗಡಿ ಮಾಲೀಕರಾದ ವಿಕ್ರಮ್ ಚೌಧರಿ ಅವರಿಗೆ ಚಾಕುವಿನಿಂದ ಇರಿತವಾಗಿದ್ದು, ತಕ್ಷಣವೇ ಅವರನ್ನು ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ವೈದ್ಯರ ಪ್ರಕಾರ ಗಾಯ ಗಂಭೀರವಾಗಿದ್ದರೂ ಪ್ರಾಣಾಪಾಯ ಇಲ್ಲವೆಂದು ತಿಳಿದುಬಂದಿದೆ. ಅವರ ಆರೋಗ್ಯದ ಮೇಲೆ ನಿಗಾ ವಹಿಸಲಾಗುತ್ತಿದೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆಯೇ ಆಸ್ಪತ್ರೆ ಮುಂಭಾಗ ದೊಡ್ಡ ಸಂಖ್ಯೆಯಲ್ಲಿ ಜನರು ಜಮಾಯಿಸಿದರು. ಶ್ರೀರಾಮ ಸೇನೆ ಸೇರಿದಂತೆ ವಿವಿಧ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ರಸ್ತೆ ಬಂದ್ ಮಾಡಿ ಆರೋಪಿಗಳನ್ನು ತಕ್ಷಣ ಬಂಧಿಸುವಂತೆ ಆಗ್ರಹಿಸಿದರು. ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡಾರು ಭೇಟಿ ನೀಡಿ ಪರಿಸ್ಥಿತಿ ಪರಿಶೀಲಿಸಿದರು. ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿ ಶಾಂತಿ ಕಾಪಾಡುವಂತೆ ಮನವಿ ಮಾಡಿದರು. ಗಾಯಾಳುವಿನ ಆರೋಗ್ಯದ ಕುರಿತು ವೈದ್ಯರಿಂದ ಮಾಹಿತಿ ಪಡೆದುಕೊಂಡರು. ಹೆಚ್ಚುವರಿ ಪೊಲೀಸ್ ಬಂದೋಬಸ್ತ್. ಜಿಲ್ಲಾಸ್ಪತ್ರೆ ಸುತ್ತಮುತ್ತ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು, ಯಾವುದೇ ಅನಾಹುತ ತಪ್ಪಿಸಲು ಹೆಚ್ಚುವರಿ ಪೊಲೀಸರನ್ನು ನಿಯೋಜಿಸಲಾಗಿದೆ. ಸಂಶಯಾಸ್ಪದ ಪ್ರದೇಶಗಳಲ್ಲಿ ಪೊಲೀಸ್ ಹೆಚ್ಚಲಿಸಲಾಗಿದೆ. ಪ್ರಕರಣ ದಾಖಲು, ಆರೋಪಿಗಳಿಗಾಗಿ ಶೋಧ. ಘಟನೆ ಕುರಿತು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿಗಳ ಪತ್ತೆಗಾಗಿ ವಿಶೇಷ ತಂಡ ರಚಿಸಲಾಗಿದೆ. ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಲಾಗುತ್ತಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ನಗರದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಶಾಂತಿ ಕಾಪಾಡುವಂತೆ ಪೊಲೀಸ್ ಇಲಾಖೆ ಮನವಿ ಮಾಡಿದೆ. ನಮಸ್ತೆ. ಏನು ಚಿತ್ರದುರ್ಗ ಹೃದಯ ಭಾಗದಲ್ಲಿ ಸಂತೆ ಮೈದಾನದಲ್ಲಿ ಏನು ವಿಕ್ರಮ್ ಅನ್ನೋದು ಮೊಬೈಲ್ ಶಾಪ್ ಇರುತ್ತೆ. ಈ ಮೊಬೈಲ್ ಶಾಪಲ್ಲಿ ಒಬ್ಬ ಅನ್ಯಕೋಮಿನ ಯುವಕ ಡಿಸ್ಪ್ಲೇ ಹಾಕ್ಸ್ಕೊಳ್ಳೋಕೆ ಬಂದಿರ್ತಾನೆ. ಒಂದು ವಿವೋದು ಸ್ಯಾಮ್ಸಂಗ್ದು ಅಂತ ಕೇಳ್ತಾನೆ. ವಿವೋದು 650 ರೂಪಾಯಿ ಇರುತ್ತೆ, ಸ್ಯಾಮ್ಸಂಗ್ 750 ರೂಪಾಯಿ ಇರುತ್ತೆ. 100 ರೂಪಾಯಿ ವ್ಯತ್ಯಾಸ ಆಗೋ ದೃಷ್ಟಿಯಿಂದ ಅಂತ ಏನು ಮಾಡ್ತಾನೆ, ಅವನು ಆ ವಿಕ್ರಮನ್ನ ಅಂಗಡಿ ಮಾಲೀಕನಿಗೆ ಚಾಕುವನ್ನು ಚುಚ್ಚೋದಕ್ಕೆ ಹೋಗ್ತಾನೆ. ಆ ಚಾಕು ಎದೆ ಭಾಗಕ್ಕೆ ಮಿಸ್ ಆಗಿ ತಲೆಗೆ ಬಿದ್ದಿದೆ. ಅವರು ಸ್ಟಿಚ್ ಹಾಕ್ಸ್ಕೊಂಡು ಅಡ್ಮಿಟ್ ಆಗಿದ್ದಾರೆ. ಇದು 100 ರೂಪಾಯಿ ದುರುದ್ದೇಶ ಇಟ್ಕೊಂಡು ಇದು ಹಲ್ಲೆ ಮಾಡಿಲ್ಲ. ಇದು ನೇರ ಹಿಂದೂಗಳನ್ನ ಗುರಿಯಾಗಿಸ್ಕೊಂಡು ಹಿಂದೂಗಳ ಮೇಲೆ ಹಲ್ಲೆ ಮಾಡೋ ದೃಷ್ಟಿಯಿಂದ ಇದು ಗುರಿಯಾಗಿಸ್ಕೊಂಡು ಹಲ್ಲೆ ಮಾಡಿದ್ದಾರೆ. ಇದು ಕೂಡಲೇ ಪೊಲೀಸ್ ಇಲಾಖೆ ಸರ್ಕಾರ ಎಚ್ಚೆತ್ಕೊಂಡು ಹಿಂದೂಗಳ ರಕ್ಷಣೆ ಆಗಬೇಕು, ಹಿಂದೂ ವಿರೋಧಿಗಳನ್ನ ಕೂಡಲೇ ಬಂಧಿಸ್ಬೇಕಂತೇಳಿ ಮಾಧ್ಯಮ ಮುಖಾಂತರ ಕೇಳ್ಕೊತಿದ್ದೀವಿ. ಆಮೇಲೆ ಇದೇ ರೀತಿ ಏನಾರು ಇವತ್ತು ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ. ಶಿವಮೊಗ್ಗ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಕೊಡಗು ಆಗಿರ್ಬೋದು, ಹಿಂದೂಗಳ ಮೇಲೆ ಅಪ್ರಾಪ್ತರೇ ಹಲ್ಲೆ ಮಾಡ್ತಾರೆ ಅಂತೇಳಿ ಒಂದು ಕೇಸ್ನ ಮುಚ್ಚಾಕುವಂಥ ಹುನ್ನಾರ ನಡೀತಿದೆ. ಇದು ಹಿಂದೂಗಳ ಮೇಲೆ ನೇರ ದಾಳಿಯಾಗಿದೆ. ಇದನ್ನು ಖಂಡಿಸ್ತೀವಿ. ಇದು ಕೂಡಲೇ ಅವರ ಬಂಧನ ಆಗಲಿಲ್ಲ ಅಂದರೆ ನಾಳೆ ಚಿತ್ರದುರ್ಗ ನಗರ ಬಂದಿ ಕರೆ ಕೊಡಬೇಕಾಗುತ್ತೆ ಅಂತೇಳಿ ಮಾಧ್ಯಮದ ಮುಖಾಂತರ ವಿನಂತಿಸಿಕೊಳ್ತೀವಿ. ಬೆಳಗ್ಗೆ ಬಂದಿರೋದು ಒಪ್ಪೋ ಕಂಪನಿದು ಡಿಸ್ಪ್ಲೇ ತಗೊಂಡಿದ್ದು. ಯಾರು ಮುಸ್ಲಿಮ್ ಬೆಳಗ್ಗೆ ಬಂದಿದೆ. ಆ ಡಿಸ್ಪ್ಲೇ ಕೊಡಿ, ನಾನು ಡಿಸ್ಪ್ಲೇ ಕೊಟ್ಟಿರೋದು ಅದನ್ನ 40 ರೂಪಾಯಿ ಇಸ್ಕೊಂಡಿರೋದು. ಅದು ಒಪ್ಪೋದು ತಗೊಂಡಿದ್ದು. 10 ನಿಮಿಷ ಬಿಟ್ಟು ಬೇರೆ ಕಡೆ ಫಿಟ್ ಮಾಡಮ್ಮ, ನಾನು ಫಿಟ್ ಮಾಡಲ್ಲ. ನಾನು ಹೇಳಿದ್ದು ನೀವು ಬೇರೆ ಕಡೆ ಫಿಟ್ ಮಾಡಿ, ನಾನು ಡಿಸ್ಪ್ಲೇ ಕೊಡ್ತೀನಿ. ಡಿಸ್ಪ್ಲೇ ತಗೊಂಡು ಹೋಗಿರೋದು 10 ನಿಮಿಷ ಬಿಟ್ಟು ವಾಪಸ್ ಬಂದಿದೆ. ನನ್ನ ಮೊಬೈಲ್ ಸ್ಯಾಮ್ಸಂಗ್ ಇದೆ. ವರದಿ ಪ್ರೇಮ್. ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ, ಸುದ್ದಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಲು ಮರೆಯದಿರಿ. ಸಿ ಟೌನ್ ನ್ಯೂಸ್ ಧನ್ಯವಾದಗಳು.